ನಮಸ್ಕಾರ. ಚಂದನವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಭಾಗದಲ್ಲಿ ಕೂಡ ನಾವು ಸೀನಿಯರ್ ಸಿಟಿಸನ್ಸ್ಗಾಗಿ ಕೆಲವು ಆಸನಗಳನ್ನ ಮಾಡಿಸ್ತೀವಿ. ಬನ್ನಿ ಮಾಡೋಣ. ಈಗ ವಾಲ್ನ ಸಪೋರ್ಟಾಗಿ ಯೂಸ್ ಮಾಡಿ ಕೆಲವು ಆಸನಗಳನ್ನ ಮಾಡೋಣ. ಫಸ್ಟ್ ಅರ್ಧ ಉಟ್ಟಾನಾಸನ. ಉಸಿರು ಒಳಗೆ ತಗೊಂತ ಬೆಂಡಾಗಿ ಚೆಸ್ಟ್ ಟುವರ್ಡ್ಸ್ ವಾಲ್ ಇರಬೇಕು. ಉಸಿರು ಬಿಡ್ತಾ ಪುಷ್ ಬ್ಯಾಕ್. ಮತ್ತು ಉಸಿರು ತಗೊಳ್ತಾ ಚೆಸ್ಟ್ನ ಟುವರ್ಡ್ಸ್ ದ ವಾಲ್. ಮತ್ತು ಉಸಿರು ಬಿಡ್ತಾ ಬೆಂಡ್, ಬೋ ಡೌನ್ ಆ್ಯಂಡ್ ಪುಷ್ ಅಗೇನ್ಸ್ಟ್ ದ ವಾಲ್. ಇದು ನಮ್ಮದು ಕೈ ಮತ್ತು ಶೋಲ್ಡರ್ ಸ್ಟ್ರೆಂತ್ನ ಬಿಲ್ಡ್ ಮಾಡುತ್ತೆ, ಯಾವುದೇ ಒಂದು ಸ್ಟ್ರೇನ್ ಆಗದಲೆ. ಇದನ್ನು ಇನ್ನೊಂದು ಸತಿ ರಿಪೀಟ್ ಮಾಡಿ. ಈಗ ವಾಲನ್ನೇ ಯೂಸ್ ಮಾಡಿ ವಾಲ್ ಪುಷ್ ಅಪ್. ನೆಕ್ಸ್ಟ್ ವಾಲ್ ಸಪೋರ್ಟ್ ತಗೊಂಡೆ ಲೆಗ್ ರೇಸ್ ಮಾಡೋಣ. ಸಪೋರ್ಟ್ ಇಟ್ಕೊಂಡು ಹೀಲ್ಸ್ನ ಎತ್ತಿ ಒಂದು ಫ್ಯೂ ಸೆಕೆಂಡ್ಸ್ ಇಟ್ಕೊಂಡು ಕೆಳಗೆ ಬಿಡಬೇಕು. ಇದನ್ನು ಕೂಡ ಒಂದು 10 ಕೌಂಟ್ ಅಟ್ಲೀಸ್ಟ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದು ನಮ್ಮದು ಕಾಫ್ ಮಸಲ್ಸ್, ಹಿಂಡಿ ಎರಡನ್ನೂ ಸ್ಟ್ರೆಂಥನ್ ಮಾಡುತ್ತೆ. ಅದ್ರ ಜೊತೆ ಒಂದು ಬ್ಯಾಲೆನ್ಸ್ ಇಲ್ಲ ಸ್ಥಿರತೆಯನ್ನು ಕೂಡ ಕೊಡುತ್ತೆ. ನಮಗೆ ಸ್ವಲ್ಪ ವಯಸ್ಸಾಗ್ತಾ ಬಂದಂಗೆ ಇಮ್ಡಿ ನೋವು ಸುಮಾರು ಜನಕ್ಕೆ ಜಾಸ್ತಿ ಬರುತ್ತೆ. ಈ ಎಕ್ಸಸೈಸ್ ಮಾಡೋದ್ರಿಂದ ಇಮ್ಡಿ ನೋವು ಕಡಿಮೆ ಆಗುತ್ತೆ.
Okay, relax. Take a deep breath. Loosen up your leg muscles, your arms. ಮೂಡ್ ಲಿಫ್ಟಿಂಗ್ ಮತ್ತು ರಿಲ್ಯಾಕ್ಸ್ ಮಾಡೋವಂಥ ಕೆಲವು ಆಸನಗಳನ್ನ ಮಾಡೋಣ. ಮೊದಲನೇದಾಗಿ ಗೈಡೆಡ್ ಬೆಲ್ಲಿ ಬ್ರೀದಿಂಗ್. ಒಂದು ಕೈನ ಹೊಟ್ಟೆ ಮೇಲೆ, ಇನ್ನೊಂದು ಕೈನ ಚೆಸ್ಟ್ ಮೇಲೆ ಇಟ್ಕೊಂಡು ಡೀಪಾಗಿ ಇನ್ಹೇಲ್, ಎಕ್ಸೇಲ್. ಇನ್ಹೇಲ್ ಮಾಡಿದಾಗ ಹೊಟ್ಟೆ ಊದ್ಕೋಬೇಕು, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗೆ ಹೋಗಬೇಕು. ರೈಸ್ ಆ್ಯಂಡ್ ಫಾಲ್, ರೈಸ್ ಆ್ಯಂಡ್ ಫಾಲ್. ಇದು ಡೀಪ್ ಬ್ರೀದಿಂಗ್ ಸ್ಟ್ರೆಸ್ ರಿಲೀಸ್ ಮಾಡುತ್ತೆ, ಮೂಡ್ನ ಅಪ್ಲಿಫ್ಟ್ ಮಾಡುತ್ತೆ. ನಮ್ಮ ಬ್ರೆತ್ ಮೇಲೆ ನಮಗಿನ್ನೂ ಒಳ್ಳೆ ಅವೇರ್ನೆಸ್ ಬರುತ್ತೆ. ನಾವು ಈ ರೀತಿಯಾಗಿ ಹ್ಯಾಂಡ್ಸ್ನ ಚೆಸ್ಟ್ ಮತ್ತು ಬೆಲ್ಲಿ ಮೇಲೆ ಇಟ್ಕೊಂಡು ಮಾಡಿದಾಗ ಬ್ರೆತ್ ಮೇಲೆ ನಮಗಿನ್ನೂ ಅವೇರ್ನೆಸ್ ಬರುತ್ತೆ. ಇದನ್ನು ನಿಧಾನವಾಗಿ ಒಂದು 8 ಸತಿ ಮಾಡಬೇಕು. ಓಕೆ, ರಿಲ್ಯಾಕ್ಸ್. ಇದಾದಮೇಲೆ ಒಂದು ಕುಷನ್, ಫಾರ್ವರ್ಡ್ ಬೆಂಡ್ ಯೂಸಿಂಗ್ ಅ ಕುಷನ್. ಮ್ಯಾಟ್ ಮೇಲೆ ಈಸಿಯಾಗಿ ಕೂರಕ್ಕೆ ಬರುತ್ತೆ ಅಂದರೆ ಇದೊಂದು ವೆರಿ ಗುಡ್ ಫಾರ್ಮ್ ಆಫ್ ರಿಲ್ಯಾಕ್ಸೇಷನ್. ಈಗ ನಿಧಾನವಾಗಿ ಕುಷನ್ನ ಸಪೋರ್ಟ್ ತಗೊಂಡು ಬೆಂಡ್ ಆಗಬೇಕು. ಸ್ಟ್ರೆಚ್ ಮಾಡ್ತಾ ಆದಷ್ಟು ತಲೆನ ಕುಷನಿಗೆ ಟಚ್ ಆಗೋ ಹಾಗೆ, ಆಗದಲ್ಲಿದ್ರೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಇದು ನಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುತ್ತೆ. ಬ್ಯಾಕಲ್ಲಿ ಏನು ಟೆನ್ಷನ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ನಿಧಾನವಾಗಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಇದ್ದಂಗೆ ನಾವು ಕಂಪ್ಲೀಟ್ ಬೆಂಡ್ ಓವರ್ ಮಾಡಿ ತಲೆನ ಫುಲ್ಲಿ ರೆಸ್ಟ್ ಮಾಡ್ಬೋದು ಕುಷನ್ ಮೇಲೆ. ಡೀಪ್ ಬ್ರೀದಿಂಗ್ ಆ್ಯಂಡ್ ಸ್ಲೋ ಬ್ರೀದಿಂಗ್ ಮಾಡಬೇಕು. ಇದು ಕೂಡ ಒಂದು ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುವಂಥ ಆಸನ. ಒಂದು 10 ಸೆಕೆಂಡು, 10 ರಿಂದ 15 ಸೆಕೆಂಡು ಈ ಪೊಸಿಷನಲ್ಲಿ ಇರಬೇಕು. ಡೀಪ್ ಬ್ರೀದಿಂಗ್ ಮಾಡಬೇಕು. ನಮ್ಮ ಬೆನ್ನಲ್ಲಿರೋ ಟೆನ್ಷನ್ ರಿಲೀಸ್ ಆಗೋದು ಫೀಲ್ ಮಾಡ್ಕೋಬೇಕು. ಓಕೆ, ರಿಲ್ಯಾಕ್ಸ್, ಕಮ್ ಬ್ಯಾಕ್. Stretch your back. ಓಕೆ, ಕೊನೆಯದಾಗಿ ಶವಾಸನ, ಗೈಡೆಡ್ ಶವಾಸನ ಮಾಡ್ಬೋದು. ನಮ್ಮ ಮೈಯಲ್ಲಿರೋ ಎಲ್ಲ ಮಸಲ್ಸು ನಮ್ಮ ಮುಖದಿಂದ ಹಿಡಿದು ನಮ್ಮ ಟೋಸ್ ತನಕ ಒಂದೊಂದನ್ನೇ ರಿಲೀಸ್ ಮಾಡ್ತಾ ಲೂಸ್ ಮಾಡ್ತಾ, ಯಾವುದೇ ಮಸಲು ಸ್ಟಿಫ್ ಆಗಿರಬಾರ್ದು ಬಾಡಿಲಿ. ನಮ್ಮ ಬೆರಳುಗಳಿಂದ ಹಿಡಿದು, ನಮ್ಮ ನೀಸಿಂದ ಹಿಡಿದು, ನಮ್ಮ ಎಲ್ಬೋ, ನಮ್ಮ ಹೊಟ್ಟೆ, ನಮ್ಮ ಫೇಶಿಯಲ್ ಮಸಲ್ಸ್ ಎಲ್ಲದೂ ರಿಲ್ಯಾಕ್ಸ್ ಆಗಬೇಕು. ಈ ಪೊಸಿಷನಲ್ಲಿ ನೀವು ಒಂದು 5 ನಿಮಿಷ ಸ್ಲೋ ಬ್ರೀದಿಂಗ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ಬೋದು. ಇದು ಒಂದು ಕೂಲ್ ಡೌನ್ ಅಂತ ಹೇಳ್ತೀವಿ ನಾವು. ಯಾವುದೇ ವ್ಯಾಯಾಮ ಮುಗಿದ ಮೇಲೆ ನಮ್ಮ ಬಾಡಿನ ನಾವು ಹೆಂಗೆ ಕೂಲ್ ಡೌನ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಅದು ಶವಾಸನ ಥ್ರೂ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಾವು ಈ 2 ಭಾಗಗಳಲ್ಲಿ ನಿಮಗೆ ತೋರಿಸಿಕೊಟ್ಟಿರುವಂಥ ಆಸನಗಳು ನಿಮ್ಮೆಲ್ಲರಿಗೂ ಅದು
ಉಪಯೋಗವಾಗಬೇಕು ಎಂದು ಭಾವಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.